ದಲಿತ ಸಂಘಟನೆ ಒಕ್ಕೂಟ ಈ ಒಕ್ಕೂಟದಲ್ಲಿ ಸಾಗರ ಬಣ, ದಲಿತ ಸಂಘರ್ಷ ಸಮಿತಿ ಸಾಗರ ಬಣ ಇದೆ, ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬಣ ಇದೆ, ದಲಿತ ಸೇನೆ ಇದೆ ಮತ್ತು ಅಂಬೇಡ್ಕರ್ ಸೇನೆ ಇದೆ, ದಲಿತ ಪ್ಯಾಂಥರ್ ಇದೆ, ಆದಿ ಜಾಂಬೋ ಸಂಘಟನೆ ಇದೆ, ಜಾಂಬೋ ಯುವ ಸೇನೆ ಸಂಘಟನೆ, ಎಲ್ಲ ಸಂಘಟನೆ ಸೇರಿ ಒಂದು ಒಕ್ಕೂಟವನ್ನು ಮಾಡಿದ್ದೀವಿ. ಪ್ರತಿ ಸಲ ಯಾವುದೇ ಹೋರಾಟ ಇರಲಿ ನಾವು ಒಕ್ಕೂಟದ ಮುಖಾಂತರ ಹೋರಾಟ ಮಾಡ್ತೀವಿ. ಈ ಸಲ ಮೊನ್ನೆ ಏನಾಗಿದೆ ಅಂದರೆ, ಬೆಂಗಳೂರಿನ RR ನಗರದ ಕ್ಷೇತ್ರದ ಶಾಸಕರಂಥ ಮುನಿರತ್ನ ನಮ್ಮವರೇ ಆದ ದಲಿತ ಒಬ್ಬ ಗುತ್ತೇದಾರರಿಗೆ ಫೋನ್ ಮೂಲಕ ಜಾತಿ ನಿಂದನೆ ಮಾಡೋದಲ್ಲದೆ ಕೊಲೆ ಬೆದರಿಕೆ ಮತ್ತು ಮುಂತಾದ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಈ ಥರ ಮಾಡಿದ್ದಕ್ಕಾಗಿ ಈಗಾಗಲೇ ಅವನ ಮೇಲೆ 2 ಕೇಸ್ಗಳಾಗಿವೆ. ಒಂದು ಜಾತಿ ನಿಂದನೆ ಅಟ್ರಾಸಿಟಿ ಕೇಸು ಮತ್ತು ಜೀವ ಬೆದರಿಕೆ ಕೇಸ್, 2 ಕೇಸ್ ಆಗಿವೆ. ನಿನ್ನೆ ತಾನೇ ಅರೆಸ್ಟು ಆಗಿದ್ದಾನೆ. ಆದರೆ ನಮ್ಮ ಒಂದು ಒಕ್ಕೂಟದ ಒತ್ತಾಯ ಏನಾಗ್ತದೆ ಅಂದರೆ, ಕೇವಲ FIR ಮಾಡೋದ್ರಿಂದ ಆತನಿಗೆ ಪನಿಷ್ಮೆಂಟ್ ಅಲ್ಲ ಇದು. ಅವನ ಮೇಲೆ ಪನಿಷ್ಮೆಂಟ್ ಏನಾಗಬೇಕಪ್ಪ ಅಂದರೆ, ಅವನಿಗೆ ತಾನು ವೈಯಕ್ತಿಕ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ತನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಇಲ್ಲ ರಾಜೀನಾಮೆ ಕೊಡಲಿಲ್ಲ ಅಂದರೆ ನಮ್ಮ ಒಕ್ಕೂಟದ ವತಿಯಿಂದ ರಾಜ್ಯಪಾಲರಿಗೆ ಮತ್ತು ವಿಧಾನಸಭೆಯ ಸಭಾಧ್ಯಕ್ಷರಿಗೆ ನಾವು ಒಂದು ಒಕ್ಕೂಟದ ಮೂಲಕ ಒತ್ತಾಯ ಮಾಡ್ತೀವಿ. ಆತನನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಒಂದೇ ಒಂದು ಬೇಡಿಕೆ ಇಟ್ಕೊಂಡು ನಾವು ಬರುವ ದಿನಗಳಲ್ಲಿ ಒಂದು ದಿನಾಂಕವನ್ನು ನಿಗದಿ ಮಾಡಿ ತಮ್ಮ ಈ ಒಂದು ಮಾಧ್ಯಮ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದೀವಿ. ಇವತ್ತು ಸಂದೇಶ ಹೋಗಬೇಕು. ಆ ಸಂದೇಶ ಹೋದ ತಕ್ಷಣವೇ ಅವ್ರು ಸ್ಪಂದಿಸಲಿಲ್ಲ ಅಂದರೆ ನಾವು ಬೀದಿಗಿಳಿದು ಒಂದು ಉಗ್ರ ಸ್ವರೂಪದ ಹೋರಾಟ ಮಾಡ್ತೀವಿ ಅಂತ ಒಂದು ಎಚ್ಚರಿಕೆ ಸಂದೇಶವನ್ನು ಕಳಿಸ್ತಾ ಇದ್ದೀವಿ. 5,000ಕ್ಕಿಂತ ಹೆಚ್ಚು ಸ್ವಾಭಿಮಾನಿ ಹೋರಾಟಗಾರರು ಕಾರ್ಯಕರ್ತರು ಭಾಗವಹಿಸ್ತಾರೆ. ಇನ್ನೊಂದು ದಿನಾಂಕದ ಬಗ್ಗೆ ನಿಗದಿಯಾಗಿಲ್ಲ, ದಿನಾಂಕ ತಮಗೆ ಆಮೇಲೆ ತಿಳಿಸ್ತೀವಿ. ಇದು ಸ್ವಾತಂತ್ರ್ಯ ನಂತರ ಇದು ನಿರಂತರವಾಗಿ ನಡ್ಕೊಂಡು ಬರ್ತಾಯಿದೆ. ಇದೇನು ಹೊಸದಾಗೇನಲ್ಲ. ದಲಿತರಿಗೆ ಮೇಲೆ ದೌರ್ಜನ್ಯ ಆಗೋದು, ದಲಿತರ ಮಹಿಳೆಯರ ಮೇಲೆ ಅತ್ಯಾಚಾರ ಆಗೋದು ಸದಾ ಯಾವುದೇ ಸರ್ಕಾರ ಬರಲಿ, BJP ಸರ್ಕಾರ ಬಂದರೂ ಆಗುತ್ತೆ, JDS ಸರ್ಕಾರ ಬಂದರೂ ಆಗುತ್ತೆ, ಕಾಂಗ್ರೆಸ್ ಸರ್ಕಾರ ಬಂದರೂ ಆಗುತ್ತೆ, ಯಾವುದೇ ಸರ್ಕಾರ ಇದ್ದರೂ ಈ ದಲಿತರ ಮೇಲೆ ದೌರ್ಜನ್ಯಗಳು ನಿರಂತರ ನಡೀತಾನೆ ಇರ್ತವೆ. ದಲಿತ ಸಂಘಟನೆ ಹೋರಾಟ ನಡೀತಾನೆ ಇರ್ತವೆ. ಆ ಥರ ಶಾಸಕನ ಸ್ಥಾನಕ್ಕೆ ಸರ್ಕಾರದ ಮೇಲೆ ಎಲ್ಲ ನಾವು ಆ BJP ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಹಾಕ್ತಿದ್ದೀವಿ. ತಾವು ಏನಾದರೂ ತಮ್ಮ ಸಭ್ಯತಾ ಸಂಸ್ಕೃತಿ ಅಂತ ಹೇಳ್ತೀರಿ. ದೇವಿನ ಬಾಯಿಂದ ಭಗವದ್ಗೀತೆ ಉಚ್ಚಾರ ಮಾಡ್ದಂಗೆ ಆತನ ಅವ್ರು ಸ್ವಪಕ್ಷೀಯರೇ ಆತನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಸರ್ಕಾರ ತೆಗೆದುಕೊಳ್ಳೋದಕ್ಕಿಂತ ಗವರ್ನರ್ ತೆಗೆದುಕೊಳ್ತಾರೆ. ಸರ್ಕಾರ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಾಯಿಲ್ಲ. ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ಲ ಇದರಲ್ಲಿ ಆ ಪಕ್ಷದ ಸ್ವಪಕ್ಷದವರೇ BJP ಪಕ್ಷದ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಇದು ನಮ್ಮದು ಒಂದು ಬೇಡಿಕೆ ಇದೆ. ಇಲ್ಲದಿದ್ದಲ್ಲಿ ನಾವು ಗವರ್ನರನ್ನು ಮತ್ತು ವಿಧಾನಸಭೆ ಸಭಾಧ್ಯಕ್ಷರನ್ನು ನಾವು ಒಂದು ಹೋರಾಟದ ಒಂದು ಇದು ಮಾಡ್ತಾಯಿದ್ವಿ, ಬಿಸಿ ಮುಟ್ಟಿಸ್ತೀವಿ. ಈಗಾಗಲೇ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕು, FIR ಮಾಡಿದಾಗಿದೆ, ಅರೆಸ್ಟ್ ಮಾಡಾಗಿದೆ. ಈಗ ಪಕ್ಷದವರೇ ಆತನ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು. ಇಲ್ಲ, ಪಕ್ಷದವರೇ ಅಂತಾರೆ ಸರ್ಕಾರ ಏನು ತಗೊಂಡು ಪಕ್ಷದವರೇ ಕೇಳತ್ತಾರೆ ಊಟ. ಹೌದು, ಒಂದು ಕಡೆ ಅಂತಾರೆ ಅವ್ರ ಕಾರ್ಯಕರ್ತರು ಸರ್ಕಾರ ಏನು ಮಾಡ್ತಾ ಇದೆ, ಸರ್ಕಾರ ಈ ರೀತಿ ರಾಜಕೀಯ ಷಡ್ಯಂತ್ರ ಮಾಡ್ತಾ ಇದೆ ಅಂತ RR ನಗರದಲ್ಲಿ ಅವ್ರ ಕಾರ್ಯಕರ್ತರು ಹೇಳ್ತಾರೆ. ಇದು 1ನೇ ಭಾಗ. 2ನೇ ಭಾಗ ನಾರಾಯಣಸ್ವಾಮಿ, ಛಲವಾದಿ ನಾರಾಯಣಸ್ವಾಮಿ ಏನಂತಾರೆ, ನಾವು ಪಕ್ಷದಿಂದ ಏನು ಮಾಡಬೇಕು ಮಾಡ್ತೀವಿ, ಸರ್ಕಾರ ಏನು ಮಾಡ್ತಾ ಇದೆ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಕಾನೂನು ಆರ್ಟಿಕಲ್, ಸಂವಿಧಾನದಲ್ಲಿ ಏನು ಆರ್ಟಿಕಲ್ಗಳಿವೆ ಅದ್ರ ಪ್ರಕಾರ ಕಾನೂನಿನ ಸುವ್ಯವಸ್ಥೆ ಕ್ರಮಬದ್ಧವಾದಂಥ ಒಂದು ಕ್ರಮ ತಗೊಂಡಿದ್ದಾರೆ. ಸೊ ಅದಾದ ನಂತರ ಇವಾಗ ಕೋರ್ಟಿಗೆ ಹೋಗುತ್ತೆ, ಏನೋ ಮಾಡುತ್ತೆ, ಕೋರ್ಟಿಗೆ ಹೋಗುತ್ತೆ, ಎವಿಡೆನ್ಸ್ ಆಗುತ್ತೆ, ಸಜಾ ಆಗುತ್ತೆ, ಏನಾಗುತ್ತೆ. ಅದಕ್ಕಿಂತ ಬಿಫೋರೇ ತಾವು ನಿಮ್ಮ ಪಕ್ಷದಿಂದ ಅವರನ್ನು ವಜಾ ಮಾಡಬೇಕು, ಆ್ಯಕ್ಚುಲಿ ಸಸ್ಪೆಂಡ್ ಮಾಡಬೇಕು, ತಮ್ಮ ಶಾಸಕ ಸ್ಥಾನಕ್ಕೆ ವಜಾ ಮಾಡಬೇಕು. ಇಂಥವ್ರಿನ ಭಾಳಷ್ಟು ಜನ ಇದ್ದಾರೆ. ಅದನ್ನು ಬಿಟ್ಕೊಟ್ಟು ಸರ್ಕಾರ ಮೇಲೆ ಒತ್ತುವರಿ ಮಾಡ್ತಾ ಇದ್ದಾರೆ. ಸರ್ಕಾರದ ಇದರಲ್ಲಿ ಏನಿಲ್ಲ, ರಾಜಕೀಯ ಷಡ್ಯಂತ್ರ ಏನೂ ಕಂಡೇ ಬರಲ್ಲ ಇದ್ರ ಮೇಲೆ. ಮಕ್ಕಳ ಹೈಟೆಕ್ ಆಸ್ಪತ್ರೆ ಈಗ ಹುಮ್ನಾಬಾದ್ನಲ್ಲಿ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತನ್ನ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆಯಲ್ಲಿಯೇ ಎಲ್ಲಾ ತರಹದ ಚಿಕಿತ್ಸೆ ಲಭ್ಯ. ನಿಮ್ಮ ಮಕ್ಕಳ ಆರೋಗ್ಯ ಈಗ ನಮ್ಮ ಜವಾಬ್ದಾರಿ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, BPAP, ವೆಂಟಿಲೇಟರಿ, ಸೆಂಟ್ರಲ್ ಆಕ್ಸಿಜನ್, ಆಂಬ್ಯುಲೆನ್ಸ್, ಫಾರ್ಮಸಿ, ಲ್ಯಾಬೊರೇಟರಿ, ವ್ಯಾಕ್ಸಿನೇಷನ್, ಸ್ಪೆಷಲ್ ವಾರ್ಡ್, ಜನರಲ್ ವಾರ್ಡ್ ಸೇವೆಗಳು ಲಭ್ಯ. ಹಾಗಾದ್ರೆ ಹಿಂದೆ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9620618472 ಅಥವಾ 8884666532. TVS
ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483